ಧರ್ಮಸ್ಥಳದ ಬುರುಡೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಈಗಾಗಲೇ ಆರೋಪಿ ಚಿನ್ನಯ್ಯನನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಒಳಪಡಿಸಲಾಗಿದೆ. ಫಸ್ಟ್ ಈ ವ್ಯಕ್ತಿ ಹೇಳಿದ್ದು ನೂರಾರು ಶವಗಳನ್ನು ತೋರಿಸ್ತೀನಿ ಅಂತ. ಈಗ ಈ ಪ್ರಕರಣ ಷಡ್ಯಂತ್ರದ ಪ್ರಕರಣ ಅಂತ SIT ತನಿಖೆ ಮಾಡಂಗಾಗಿದೆ. ಇಲ್ಲಿ ತನಕ ಬಂದಿದೆ. ಇವತ್ತೇನೇನು ಡೆವಲಪ್ಮೆಂಟ್ ಆಗುತ್ತೆ, ಯಾರ್ಯಾರಿಗೆ ನೋಟಿಸ್ ಹೋಗ್ಬೋದು, ಎಲ್ಲ ಡೀಟೇಲ್ಸ್ ಅನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಂತಹ ಮಹೇಶ್ ಶೆಟ್ಟಿ ತಿಮರೋಡಿಗೆ ನಿಶ್ಚಿತವಾಗಿ ಕಂಟಕ ಫಿಕ್ಸ್. ಯಾಕಂದ್ರೆ ಅಲ್ಲಿ ದುಷ್ಪ್ರೇರಣೆಗಳು ಇದ್ದುವು ಅನ್ನೋದು SIT ಮೂಲಗಳಿಂದ ಸಿಗ್ತಾ ಇರೋ ಮಾಹಿತಿ. ಬುರುಡೆ ಪ್ರಕರಣದ ಸೂತ್ರಧಾರಿ ಪತ್ತೆಗೆ ಈಗಾಗಲೇ ಟೀಮ್ ನಿಂತಿದೆ. ತಿಮರೋಡಿ ಮನೆಯಲ್ಲಿ ಸಿಕ್ಕಂತಹ ವಸ್ತುಗಳು ಮಹೇಶ್ ಶೆಟ್ಟಿ ತಿಮರೋಡಿಗೆ ಮುಳುವಾಗಬಹುದು ಅನ್ನೋದರ ಡೀಟೇಲ್ಸ್. ಬುರುಡೆ ಗ್ಯಾಂಗ್ ಹೆಡ್ಡಕ್ಕೆ ಬೀಳಿಸೋದಕ್ಕೆ SIT ಈ ಮೂಲಕ ಪ್ಲಾನ್ ಮಾಡ್ಕೊಳ್ತಾ ಇದೆ. ದಾಳಿ ವೇಳೆ ನಾಪತ್ತೆ ಆಗಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಇನ್ನೂ ಕೂಡ ಪತ್ತೆ ಆಗಿಲ್ಲ. ಅರೆಸ್ಟ್ ಮಾಡ್ತಾರೆ, ವಿಚಾರಣೆ ಎದುರಿಸಬೇಕಾಗತ್ತೆ ಅಂತಾನೆ ಭೂಗತ ಆದ್ರ ಅನ್ನೋದು ಒಂದು ಪ್ರಶ್ನೆ. ಗೌಪ್ಯ ಸಭೆ ಸೂಚನೆ ನೀಡ್ತಾ ಇದ್ದವರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಮಹಜರ್ ಸಂದರ್ಭದಲ್ಲಿ ಎಲ್ಲಿ ಕೂರ್ತಾ ಇದೆ, ಎಲ್ಲಿ ಯಾರು ಬಂದು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ರು, ಯಾವ ಡೈಲಾಗ್ ಯಾವ ದಿನಕ್ಕೆ ಹೇಳಬೇಕು, ಯಾವ ಪಾಯಿಂಟ್ ಅನ್ನು ಎಲ್ಲಿ ಗುರುತಿಸಬೇಕು, ಈ ಎಲ್ಲ ವಿಚಾರಗಳನ್ನ ಚಿನ್ನಯ್ಯ ಈಗಾಗಲೇ SIT ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾನೆ. ಹೀಗಾಗಿ ಈತ ಹೇಳಿದಂತಹ ವಿಚಾರ ಅಂದರೆ ಪ್ರಚೋದನೆಯಿಂದ ನಾನು ಹೀಗೆ ಮಾಡಿದ್ದೀನಿ ಅಂತ ತಪ್ಪೊಪ್ಕೊಂಡಿದ್ದಾನಲ್ಲ, ಈತ ಹೇಳಿದಂತಹ ವಿಚಾರ ಇವನಿಗೆ ಹೇಗೆ ಮುಳುವಾಗತ್ತೆ. ರಿವರ್ಸ್ ಇನ್ವೆಸ್ಟಿಗೇಷನ್ನ ಮಜಾನೇ ಅದು. ಯಾರು ಸುಳ್ಳು ಕೇಸನ್ನು ಕೊಡ್ತಾರೆ ಅವ್ರದ್ದು ಪೂರ್ವಾಪರ ಜಾತಕ ಎಲ್ಲನೂ ಕೂಡ ಬಿಚ್ಚಿಟ್ಟು ಅವ್ರ ಮೇಲೆ ಗಂಭೀರ ಸೆಕ್ಷನ್ಗಳನ್ನು ಹಾಕಲಾಗತ್ತೆ. ಇಲ್ಲೂ ಕೂಡ ಅದೇ ಆಯಾಮದಲ್ಲಿ ಸದ್ಯಕ್ಕೆ ತನಿಖೆ ಸಾಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಪ್ರಚೋದನೆ ಯಾಕೆ ಕೊಟ್ಟರು, ನಿನ್ನ ಹತ್ರ ಮಾಹಿತಿ ಹಂಚ್ಕೊಂಡಿದ್ರಾ, 12 ಜನನ 3 ಜನನ, ಎಷ್ಟು ವರ್ಷದ ಪ್ಲ್ಯಾನು, ಹೆಂಗೆಲ್ಲ ದುಡ್ಡಿನ ವಹಿವಾಟು ನಡೆದಿತ್ತು, ಇಲ್ಲಿ ಅವರಿಗೆ ಎಷ್ಟು ದುಡ್ಡು ಸೆಟ್ಲ್ಮೆಂಟ್ ಆಗಿತ್ತು, ಇದ್ರ ಬಗ್ಗೆ ನಿನಗೇನಾದರೂ ಮಾಹಿತಿ ಇತ್ತಾ ಅಂತ ಸುಮಾರು ಪ್ರಶ್ನೆಗಳನ್ನು ಬುರುಡೆ ಗ್ಯಾಂಗ್ಗೆ ಸಂಬಂಧಪಟ್ಟಂತೆ ಬುರುಡೆ ಚಿನ್ನಯ್ಯನಿಗೆ SIT ಅಧಿಕಾರಿಗಳು ಕೇಳ್ತಾನೆ ಇದ್ದಾರೆ. ಆಲ್ಮೋಸ್ಟ್ 5-6 ದಿನಗಳಿಂದ ಕೂಡ SIT ಕಸ್ಟಡಿಯಲ್ಲಿ ಇತ್ತಾ ಇದ್ದಾನೆ. 1-2 ದಿನ ರಜೆ ಬ್ರೇಕ್ ಬಿಟ್ಟರೆ ಉಳಿದ ಟೈಮ್ನಲ್ಲೆಲ್ಲ ಚಿನ್ನಯ್ಯನ ಹತ್ರ ಬೇರೆ ಬೇರೆ ಪ್ರಶ್ನೆಗಳಿಗೆ ಉತ್ತರವನ್ನು ತೆಗೆಸ್ತಾ ಇದ್ದಾರೆ SIT ಅಧಿಕಾರಿಗಳು. ಪ್ಯಾರಲಲಿ ಈತ ಹೇಳುವಂತಹ ವಿಚಾರ ಸತ್ಯನ ಸುಳ್ಳ ಅನ್ನೋದನ್ನ ನೋಡ್ತಾ ಇದ್ದಾರೆ. ಆಮೇಲೆ ಇಡೀ ಪ್ರಕರಣದಲ್ಲಿ ಫಸ್ಟು ಈತ ಸಾಕ್ಷಿ ದೂರುದಾರ ಆಗಿದ್ದ, 2ನೇದು ಆರೋಪಿ ಆದ, ಈಗ ಅಪ್ರೂವರ್ ಆಗಿ ಟರ್ನ್ ಆಗಬಹುದು. ಆಶ್ಚರ್ಯ ಪಡಬೇಡಿ. ಅಪ್ರೂವರ್ ಅಂದರೆ ಸಂಚಾಯಿತು ಸರ್, ನಾನು ಕೂಡ ಭಾಗ ಆಗಿದ್ದೆ, ಈಗ ನಾನು ನಿಜ ಹೇಳ್ಬಿಡ್ತೀನಿ ಅಂತ ಹೇಳಿ ಬರೋದು. ಸೊ ಹಂಗಾದಂಗೆ ಕಾಣಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಇಲ್ಲಿ ತನಕದ ತನಿಖೆ ಮತ್ತು ವಿಚಾರಣೆಯಲ್ಲಿ SIT ಅಧಿಕಾರಿಗಳಿಗೆ ಕುತೂಹಲ ಅನಿಸೋದು ಅಥವಾ ಇಂಟ್ರೆಸ್ಟಿಂಗ್ ಅನಿಸುವಂತಹ ಅಂಶಗಳು ಯಾವ್ದ್ಯಾವ್ದು ಸಿಕ್ಕಿದೆ, ಹೇಗೆ ಸಾಗುತ್ತೆ ಇವತ್ತಿನಿಂದ ತನಿಖೆ? ಮಮತಾ, ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸದ ಮೇಲೆ SIT ಅಧಿಕಾರಿಗಳು ಪರಿಶೀಲನೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಎಲೆಕ್ಟ್ರಿಕಲ್ ಡಿವೈಸ್ಗಳು ಸಿಕ್ಕಿದ್ದಾವೆ. ಜೊತೆಗೆ ಅಲ್ಲಿ ಸುಜಾತಾ ಭಟ್ ಮತ್ತು ಆರೋಪಿ ಚಿನ್ನಯ್ಯ ಇರುವಂತಹ ಒಂದಿಷ್ಟು CCTV ದೃಶ್ಯಗಳು ಕೂಡ ಈಗ SIT ಅಧಿಕಾರಿಗಳ ಕೈಗೆ ಸಿಕ್ಕಿದೆ. ಸೊ ಹೀಗಾಗಿ ಅವರಿಗೆ ಆಶ್ರಯ ಕೊಡ್ತಾ ಇದ್ರು, ಇಲ್ಲೇ ನೆರವನ್ನು ಕೊಟ್ಟು ಇಲ್ಲೇ ಇರಿಸ್ಕೊಂಡಿದ್ರು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿದೆ. ಅದರ ಜೊತೆಗೆ ಒಂದಿಷ್ಟು ಮಾರಕಾಸ್ತ್ರಗಳು ಕೂಡ ಅವರ ನಿವಾಸದಲ್ಲಿ ಪತ್ತೆಯಾಗಿದೆ. ಸೊ ಈ ವಿಚಾರದ ಬಗ್ಗೆ ಕೂಡ ಈಗ ವಿಚಾರಣೆಯನ್ನು ನಡೆಸುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಅದರ ಜೊತೆಗೆ ಇವರಿಗೆ ಏನು ನಂಟಿದೆ, ಹೇಗೆ ನಂಟಿದೆ ಅನ್ನುವಂಥದ್ದನ್ನು ಕೂಡ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಂದ ಹೇಳಿಕೆಗಳನ್ನು ಪಡಬೇಕಾಗುತ್ತೆ. ಸೊ ಆ ಕಾರಣಕ್ಕಾಗಿ ಅವರನ್ನು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. 3 ದಿನಗಳಿಂದ ಕೂಡ ಅವರ ನಿವಾಸಕ್ಕೆ ಬಂದಿಲ್ಲ. SIT ಅಧಿಕಾರಿಗಳ ಕಣ್ತಪ್ಪಿಸಿ ಬೇರೆ ಬೇರೆ ಭಾಗಗಳಲ್ಲಿ ಓಡಾಡ್ತಾ ಇದ್ದಾರೆ. ಸೊ ಹೀಗಾಗಿ ಅವರ ಚಲನವಲನಗಳು ಅಥವಾ ಅವರು ಎಲ್ಲಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಪತ್ತೆ ಹಚ್ಚುವಂಥ ಕೆಲಸ SIT ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಈಗ ಅವರಿಗೆ ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ನೋಟಿಸ್ ಕೊಟ್ಟು ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಬೇಕು ಅನ್ನುವಂತಹ ನಿರ್ಧಾರಕ್ಕೆ SIT ಅಧಿಕಾರಿಗಳು ಬಂದಿದ್ದಾರೆ. ಸೊ ಈಗ ಸಾಕ್ಷಿದಾರ ಅಂತ ಹೇಳಿ ಮುಂದಕ್ಕೇನು ಬಂದ ದೂರುದಾರ ಚಿನ್ನಯ್ಯ, ಸೊ ಈಗ ಆರೋಪಿ 1ನೇ ಸ್ಥಾನದಲ್ಲಿದ್ದಾರೆ. ಸೊ ಈಗ ಆತ ಬಾಯ್ಬಿಟ್ಟಿರುವಂತಹ ಸತ್ಯಗಳನ್ನು ಆಧರಿಸಿ ಈಗ ಬುರುಡೆ ಗ್ಯಾಂಗ್ನ ಸದಸ್ಯರುಗಳನ್ನು ಕೂಡ ಈಗ ತನಿಖೆಯನ್ನು ಮಾಡಬೇಕಾಗಿದೆ. ಅದು ಅನಿವಾರ್ಯತೆ ಕೂಡ ಹೌದು. ಸೊ ಈತ ಆರೋಪಿ ಚಿನ್ನಯ್ಯ ಹೇಳಿರುವಂತಹ ವಿಚಾರಗಳು ಸತ್ಯನಾ, ಅದಕ್ಕೆ ಮತ್ತೆ ನಿಮಗಿರುವಂತಹ ನಂಟು ಏನು ಅನ್ನುವಂಥದ್ರ ಬಗ್ಗೆ ಈಗ 1 to 1 ವಿಚಾರಣೆ ಮಾಡುವಂತಹದ್ದಕ್ಕೆ ನಿರ್ಧಾರವನ್ನು ಕೂಡ SIT ಅಧಿಕಾರಿಗಳು ಮಾಡಿದ್ದಾರೆ. ಆದರೆ SIT ಅಧಿಕಾರಿಗಳ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ಜೊತೆಗೆ ಅವರ ನಿವಾಸಕ್ಕೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಬಂದಿಲ್ಲ. ಸೊ ಅವರಿಗೆ ಮೊಬೈಲ್ ಫೋನ್ ಕೂಡ ಸ್ವಿಚ್ಡ್ ಆಫ್ ಅಂತ ಬರ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಸೊ ಹೀಗಾಗಿ SIT ಅಧಿಕಾರಿಗಳು ಹೇಗಾದರೂ ಮಾಡಿ ಅವರನ್ನು
ಹಿಡಿಬೇಕು, ಜೊತೆಗೆ ಅವರಿಂದ ಒಂದಿಷ್ಟು ಮಾಹಿತಿಗಳನ್ನು ಪಡಿಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಆದರೆ ಅಧಿಕಾರಿಗಳಿಗೆ ಸಿಗ್ತಾ ಇಲ್ಲ. ಇವತ್ತು ಕೂಡ ಅವರನ್ನು ಹುಡುಕಾಟವನ್ನು ಮಾಡುವಂತಹ ಪ್ರಯತ್ನವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಅವರ ಕುಟುಂಬದ ಸದಸ್ಯರಿಗೂ ಕೂಡ ಹೇಳಿದ್ದಾರೆ. ಸೊ ವಿಚಾರಣೆಯನ್ನು ಎದುರಿಸಬೇಕಾಗುತ್ತೆ. ಒಂದಿಷ್ಟು ನಮಗೆ ಬೇಕಾಗಿರುವಂತಹ ಮಾಹಿತಿ ಏನಿದೆ ಅದನ್ನು ಅವರು ಕೊಡಬೇಕು ನಮಗೆ ಅನ್ನುವಂತಹ ಮಾಹಿತಿಯನ್ನು ಅಥವಾ ಆ ಒಂದು ಹೇಳಿಕೆಗಳನ್ನು ಅಧಿಕಾರಿಗಳು ಅವರ ಕುಟುಂಬಸ್ಥರಿಗೆ ಹೇಳಿದ್ದಾರೆ. ಆದರೆ ಈವರೆಗೂ ಕೂಡ ಅವರು ಪತ್ತೆಯಾಗಿಲ್ಲ. ಮಹೇಶ್ ಶೆಟ್ಟಿ ತಿಮರೋಡಿ. ಮಮತಾ. ಧನ್ಯವಾದ ಪ್ರಕಾಶ್, ತಮ್ಮ ಮಾಹಿತಿಗಾಗಿ.